ಮೊದಲನೆಯ ಪ್ರಶ್ನೆ, ಪುರುಷರಿಗಿಂತ ಮಹಿಳೆಯರು ಯಾವ ರಾಜ್ಯದಲ್ಲಿ ಹೆಚ್ಚಾಗಿದ್ದಾರೆ? ಎ ಕರ್ನಾಟಕ, ಬಿ ಕೇರಳ, ಸಿ ಬಿಹಾರ್, ಡಿ ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ಎರಡನೆಯ ಪ್ರಶ್ನೆ, ಕಣ್ಣಿನ ಕೆಳಗೆ ಕಪ್ಪು ಕಲೆ ಇದ್ದರೆ ಏನನ್ನ ಹಚ್ಚಬೇಕು? ಎ ನಾಟಿ ಹಸುವಿನ ತುಪ್ಪ, ಬಿ ಹಾಲು, ಸಿ ಮೊಸರು, ಡಿ ಫೇಸ್ ಕ್ರೀಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾಟಿ ಹಸುವಿನ ತುಪ್ಪ. ಮೂರನೆಯ ಪ್ರಶ್ನೆ, ಮೊಟ್ಟೆಯ ಬಿಳಿ ಭಾಗದಲ್ಲಿ ಶೇಕಡ ಎಷ್ಟು % ನೀರು ಕಂಡುಬರುತ್ತದೆ? ಎ 90%, ಬಿ 30%, ಸಿ 75%, ಡಿ 80%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 90%. ನಾಲ್ಕನೆಯ ಪ್ರಶ್ನೆ, ಯಾವ ಪ್ರಾಣಿ ಮನೆಯಲ್ಲಿ ಮೂತ್ರ ವಿಸರ್ಜನೆಯನ್ನ ಮಾಡಿದರೆ ಅದು ಅಶುಭ? ಎ ಬೆಕ್ಕು, ಬಿ ನಾಯಿ, ಸಿ ಕೋತಿ, ಡಿ ಮೊಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಕ್ಕು. ಐದನೆಯ ಪ್ರಶ್ನೆ, ಅಕ್ಕಿಯಲ್ಲಿ ಹೆಚ್ಚಾಗಿ ಯಾವುದು ಇರುತ್ತದೆ? ಎ ಕಾರ್ಬೋಹೈಡ್ರೇಟ್ಸ್, ಬಿ ಪ್ರೋಟೀನ್ಸ್, ಸಿ ಕ್ಯಾಲ್ಸಿಯಂ, ಡಿ ವಿಟಮಿನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್. ಆರನೆಯ ಪ್ರಶ್ನೆ, ಪುನೀತ್ ನಟಿಸಿದ ಮೊದಲ ಚಲನಚಿತ್ರ ಯಾವುದು? ಎ ದೊಡ್ಮನೆ ಹುಡುಗ, ಬಿ ಭಾಗ್ಯವಂತರು, ಸಿ ಪ್ರೇಮದ ಕಾಣಿಕೆ, ಡಿ ರಾಜಕುಮಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೇಮದ ಕಾಣಿಕೆ. ಏಳನೆಯ ಪ್ರಶ್ನೆ, 1930ರಲ್ಲಿ ಭಾರತದಲ್ಲಿ ಕಾರಿನ ಬೆಲೆ ಎಷ್ಟಿತ್ತು? ಎ 2500, ಬಿ 1000, ಸಿ 1600, ಡಿ 1850. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2500. ಎಂಟನೆಯ ಪ್ರಶ್ನೆ, ಬಾರಕ್ ಒಬಾಮರವರು ತಮ್ಮ ಪರ್ಸಿನಲ್ಲಿ ಯಾವ ದೇವರ ಫೋಟೋವನ್ನು ಇಟ್ಟುಕೊಳ್ಳುತ್ತಿದ್ದರು? ಎ ವಿಷ್ಣು, ಬಿ ಶಿವ, ಸಿ ಗಣೇಶ, ಡಿ ಆಂಜನೇಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಜನೇಯ. ಒಂಬತ್ತನೆಯ ಪ್ರಶ್ನೆ, ಕುರಿಯ ಕಾಲಿನ ಸೂಪ್ ಕುಡಿದರೆ ಏನು ಉಪಯೋಗ? ಎ ಮಂಡಿ ನೋವು ನಿವಾರಣೆ, ಬಿ ಬೆನ್ನು ನೋವು ನಿವಾರಣೆ, ಸಿ ಕಾಲು ನೋವು ನಿವಾರಣೆ, ಡಿ ಬುದ್ಧಿ ಚುರುಕಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಡಿ ನೋವು ನಿವಾರಣೆಯಾಗುತ್ತದೆ. ಹತ್ತನೆಯ ಪ್ರಶ್ನೆ, ಪುರುಷರು ಏನು ತಿನ್ನುವುದರಿಂದ ಅವರ ವೀರ್ಯ ವೃದ್ಧಿಯಾಗುತ್ತದೆ? ಎ ಏಲಕ್ಕಿ, ಬಿ ಬಾದಾಮ್, ಸಿ ಖರ್ಜೂರ, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿ. 11ನೆಯ ಪ್ರಶ್ನೆ, ಆಹಾರ ಬೇಗ ಜೀರ್ಣವಾಗಲು ಯಾವ ಹಣ್ಣು ಉತ್ತಮವಾಗಿದೆ? ಎ ಬಾಳೆಹಣ್ಣು, ಬಿ ಆಪಲ್, ಸಿ ಬಾದಾಮ್, ಡಿ ದಾಳಿಂಬೆ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. 12ನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಎತ್ತರವಾದ ಗಣೇಶನ ಮೂರ್ತಿ ಯಾವ ದೇಶದಲ್ಲಿದೆ? ಎ ಇಂಡಿಯಾ, ಬಿ ಅಮೇರಿಕಾ, ಸಿ ಜಪಾನ್, ಡಿ ಥೈಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಥೈಲ್ಯಾಂಡ್. 13ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಚರಂಡಿಗಳು ಅತ್ಯಂತ ಸ್ವಚ್ಛವಾಗಿವೆ?
ಎ ಇಂಡಿಯಾ, ಬಿ ಅಮೇರಿಕಾ, ಸಿ ಚೀನಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್. 14ನೆಯ ಪ್ರಶ್ನೆ, ಹೆಚ್ಚಾಗಿ ಕುಳಿತುಕೊಂಡು ಕೆಲಸ ಮಾಡುವುದರಿಂದ ಯಾವ ಕಾಯಿಲೆ ಬರಬಹುದು? ಎ ಪೈಲ್ಸ್, ಬಿ ರಕ್ತ ಹೆಪ್ಪುಗಟ್ಟುವುದು, ಸಿ ಲೈಂಗಿಕ ಸಮಸ್ಯೆ, ಡಿ ಬೊಜ್ಜು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತ ಹೆಪ್ಪುಗಟ್ಟುವುದು. ವೀಕ್ಷಕರೇ, ಈ ವೆರಿಕೋಸ್ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಇದು ತಿರುಚಿದ ಪದವನ್ನು ಹೋಲುತ್ತದೆ. ಈ ರಕ್ತನಾಳಗಳು ಜೇಡರ ಬಲೆಗಳಂತೆ ಕಾಣುವ ಸಮೂಹಗಳಲ್ಲಿ ಸಂಭವಿಸಬಹುದು. ಒಂದು ದೊಡ್ಡ ರಕ್ತನಾಳವು ವಿಶೇಷವಾಗಿ ನಿಂತಿರುವಾಗ ಸುಲಭವಾಗಿ ಗೋಚರಿಸುತ್ತದೆ. ಮತ್ತು ಈಗ ಈ ವಸ್ಕ್ಯುಲರ್ ವೈನ್ಸ್ ಬರಲು ಮುಖ್ಯ ಕಾರಣಗಳನ್ನು ನೋಡುವುದಾದರೆ, ದೀರ್ಘಕಾಲ ನಿಲ್ಲುವುದು ಅಥವಾ ಅಡ್ಡ ಕಾಲಿನಿಂದ ಕುಳಿತುಕೊಳ್ಳುವುದು, ಅಡ್ಡ ಕಾಲುಗಳಿಂದ ಕುಳಿತುಕೊಳ್ಳುವುದು ಅಥವಾ ದೀರ್ಘಕಾಲ ನಿಲ್ಲುವುದು ನಿರಂತರವಾಗಿ ಸರಿಯ ಒತ್ತಡವನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಉಬ್ಬಿರುವ ರಕ್ತನಾಳಗಳಿಗೆ ಕಾರಣವಾಗುತ್ತದೆ. 2ನೆಯದ್ದು ಸ್ಥೂಲಕಾಯತೆ. ಅಧಿಕ ತೂಕ ಅಥವಾ 26ಕ್ಕಿಂತ ಹೆಚ್ಚು BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಹೊಂದಿರುವ ವ್ಯಕ್ತಿ ನಿಮ್ಮ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡಬಹುದು ಮತ್ತು ಉಬ್ಬಿರುವ ರಕ್ತನಾಳಗಳಿಗೆ ಇದು ಕಾರಣವಾಗಬಹುದು. 3ನೆಯದ್ದು ಸೂರ್ಯನ ಬೆಳಕಿಗೆ ದೀರ್ಘಕಾಲದವರೆಗೂ ಒಡ್ಡಿಕೊಳ್ಳುವುದು. ಅತಿಯಾದ ಸೂರ್ಯನ ಮಾನ್ಯತೆ ನಿಮ್ಮ ಚರ್ಮದಲ್ಲಿನ ಕಲಜನ್ ಅನ್ನು ಒಡೆಯುತ್ತದೆ ಮತ್ತು ನಿಮ್ಮ ರಕ್ತನಾಳಗಳನ್ನು ದುರ್ಬಲಗೊಳಿಸುತ್ತದೆ. ಇದರ ಪರಿಣಾಮವಾಗಿ ಉಬ್ಬಿರುವ ರಕ್ತನಾಳಗಳು ಉಂಟಾಗುತ್ತವೆ. ಇನ್ನು 4ನೆಯದ್ದು ವೃದ್ಧಾಪ್ಯ. ಉಬ್ಬಿರುವ ರಕ್ತನಾಳಗಳನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಜನರು 40 ಮತ್ತು 80ರ ನಡುವೆ ಇರುತ್ತಾರೆ. ಹಾಗೆ ಔಷಧಿಗಳು, ದೀರ್ಘಕಾಲದ ಹಾರ್ಮೋನ್ ರೆಪ್ಲಿಕೇಸೆಂಟ್ ಥೆರಪಿ ತೆಗೆದುಕೊಳ್ಳುವುದು ಅಥವಾ ಮೌಖಿಕ ಗರ್ಭ ನಿರೋಧಕ ಬಳಕೆಯ ಉಬ್ಬಿರುವ ರಕ್ತನಾಳಗಳ ಅಪಾಯವನ್ನು ಹೆಚ್ಚಿಸಬಹುದು. ಹಾಗೆ 5ನೆಯದು ಕುಟುಂಬದ ಇತಿಹಾಸ. ಉಬ್ಬಿರುವ ರಕ್ತನಾಳಗಳು ಕುಟುಂಬದ ಇತಿಹಾಸವಿದ್ದರೆ ನಂತರ ಉಬ್ಬಿರುವ ರಕ್ತನಾಳಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯು ತುಂಬ ಹೆಚ್ಚಿರುತ್ತದೆ. ಮತ್ತು ಕೊನೆಯದಾಗಿ ಇದರ ತಡೆಗಟ್ಟುವಿಕೆ. 1ನೆಯದ್ದು ದೀರ್ಘಕಾಲ ನಿಲ್ಲಬೇಡಿ. 2ನೆಯದ್ದು ಕಾಲಿನ ರಕ್ತನಾಳಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು BMI ಅಂದರೆ ದೇಹದ ತೂಕವನ್ನು ನೋಡಿಕೊಳ್ಳಿ. 3ನೆಯದ್ದು ರಕ್ತನಾಳಗಳು, ರಕ್ತ ಪರಿಚಲನೆ ಮತ್ತು ಕಾಲಿನ ಬಲವನ್ನು ಬಲಪಡಿಸಲು ನಿಯಮಿತ ವ್ಯಾಯಾಮದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು. ಇನ್ನು 4ನೆಯದ್ದು ಕುಳಿತುಕೊಳ್ಳುವಾಗ ಕ್ರಾಸ್ ಲೆಗ್ಗಿಂಗ್ ಅನ್ನು ತಪ್ಪಿಸಿ ಮತ್ತು ವಿಶ್ರಾಂತಿ ಮಾಡುವಾಗ ನಿಮ್ಮ ಕಾಲುಗಳನ್ನು ಮೇಲೆತ್ತಿಕ್ಕುವ ಅಭ್ಯಾಸವನ್ನು ಮಾಡಿ. ಇನ್ನು ಕೊನೆಯದಾಗಿ ಪರಿಚಲನೆ ಸುಧಾರಿಸಲು ಕಂಪ್ರೆಷನ್ ಸ್ಟಾಕಿಂಗ್ಸನ್ನು ಧರಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.